ಹಾಯ್, ಈಗ ನೋಡ್ರಿ ಎಲ್ಲರಿಗೂ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದೆ, ಹೇರ್ ಲಾಸ್ ಆಗೋದು. ಆ ಒಂದು ಪ್ರಾಬ್ಲಮ್ ಇಂದ ನಾವೇನೇನೋ ದೊಡ್ಡ ದೊಡ್ಡ ಮಾಡ್ಬೇಕಂದ್ರೆ ಯಾರಿಗೂ ಅಷ್ಟು ಟೈಮ್ ಇರೋದಿಲ್ಲಲ್ಲ. ಹಾಗಾಗಿ ಒಂದು ಸಣ್ಣ ಚಿಟ್ಕ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಇದು ನಾನು ಮಾಡಿರುವಂತದ್ದು. ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಇದೇನು ಇಲ್ಲ, ಈ ತರ ಮೆಂತೆ ಬರುತ್ತಲ್ಲ, ಮೆಂತೆ ಅಂತ, ಅದನ್ನ ಜಸ್ಟ್ ಇಷ್ಟು 1 ಸ್ಪೂನ್ ಅಷ್ಟು ಅಥವಾ ಅರ್ಧ ಸ್ಪೂನ್ ಅಷ್ಟು ತಗೊಂಡು ಈ ತರ ನೀರಲ್ಲಾಗ್ಲಿ ಅಥವಾ ಬಟ್ಲದಲ್ಲಾಗ್ಲಿ ರಾತ್ರಿ ಹಾಕಿದ್ರೆ ಅದರ ಮೇಲೆ ನೀರೇನ್ ಬರುತ್ತಲ್ಲ ಈ ತರ, ಆ ನೀರನ್ನ ಈ ತರ ಸ್ಪ್ರೇ ಬಾಟಲ್ ಅಲ್ಲಿ ಹಾಕಿಡಿ. ಈ ತರ ಸ್ಪ್ರೇ ಬಾಟಲ್ ಯಾವ್ದನ್ನ ಇರ್ಲಿ, ಜಸ್ಟ್ ಸ್ಪ್ರೇ ಮಾಡ್ಕೊಂಡ್ರೆ ಆಯ್ತು. ನೋಡಿ, ಏನಾಗಲ್ಲ, ಸ್ವಲ್ಪ ಹೊತ್ತಿಗೆ ಡ್ರೈ ಆಗ್ಬಿಡುತ್ತೆ. ಹಾಗಾಗಿ ಜಸ್ಟ್ ಈ ತರ ಸ್ಕಾಲ್ಫ್ ಎಲ್ಲ ತೆಗೆದು ಈ ತರ ಸ್ಪ್ರೇ ಮಾಡ್ಕೊಳ್ಳೋದು ಅಷ್ಟೇ. ಈ ತರ ಆಮೇಲೆ ಎಲ್ಲ ಸ್ವಲ್ಪ ಮಸಾಜ್ ಮಾಡ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿ ಹೇರ್ ಫಾಲು ಕಂಟ್ರೋಲ್ ಆಗುತ್ತೆ, ಮತ್ತೆ ಹೊಸ ಹೇರ್ ಕೂಡ ಗ್ರೋತ್ ಆಗುತ್ತೆ. ಉದಾಹರಣೆ ನೋಡಿ, ನನ್ಗೆ ಇವೆಲ್ಲ ಬೇಬಿ ಹೇರ್ಸ್ ಹೇಗ್ ಬಂದಿದೆ, ಅದಕ್ಕಾಗಿ ಬಹಳ ಜನಕ್ಕೆ ಹೇರ್ ಫಾಲ್ ಇದೆ ಅಲ್ಲ, ಇದು ಒಂದು ಯೂಸ್ ಆಗ್ಬೋದು ಅಂತ ಈ ವಿಡಿಯೋ ಮಾಡಿದ್ದೀನಿ. ನೀವು 1 ಟೈಮ್ 2 ಟೈಮ್ಸ್ 3 ಟೈಮ್ಸ್ ಡೈಲಿ ನಿಮ್ಗೆ ಯಾವಾಗ ಫ್ರೀ ಟೈಮ್ ಇರುತ್ತಲ್ಲ ಅವಾಗೆಲ್ಲ ಸ್ಪ್ರೇ ಮಾಡ್ಕೊಳ್ಳಿ. ಜಸ್ಟ್ ಒಂದು 5 ನಿಮಿಷದಾಗ ಹೇರ್ ಡ್ರೈ ಆಗ್ಬಿಡುತ್ತೆ. ಮತ್ತೆ ನೀವು ಹೊರಗಡೆ ಹೋಗ್ಬೋದು, ಹೇರ್ ವಾಶ್ ಮಾಡೋ ಅವಶ್ಯಕತೆನೇ ಇಲ್ಲ. ಆ ನೀರ್ ಖಾಲಿ ಆಗಿರುತ್ತಲ್ಲ, ಮತ್ತೆ ಒಂದ್ ಸ್ವಲ್ಪ ನೀರ್ ಹಾಕಿಡಿ. ಅದು ನೆಕ್ಸ್ಟ್ ಡೇ 3-4 ಡೇಸ್ ವರ್ಗು ಇದು ಯೂಸ್ ಮಾಡ್ಬೋದು. ಏನ್ ಜಡ್ಡಿರಲ್ಲ, ಮತ್ತೆ ಸಿಲ್ಕಿ ಆಗಿ ಇರ್ತಾವ. ಹಾಗಾಗಿ ಇದನ್ನ ಟ್ರೈ ಮಾಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಾವು ಜನರಿಗೆ ಶೇರ್ ಮಾಡಿ ಅಂತ